ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕ ಹಾಗೂ ಇಸ್ರೇಲ್ ಒಟ್ಟಾಗಿ ಇರಾನ್ ವಿರುದ್ಧ ಸಾರಿರುವ ಯುದ್ಧ 6ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಅಂದರೆ ಮಾರ್ಚ್ 4ನೇ ತಾರೀಕು ಇಡೀ ಜಗತ್ತು ಭಯದಿಂದ ನಡುಗುವಂತಹ ಬೆಳವಣಿಗೆಗಳು ಈ ಯುದ್ಧ ಭೂಮಿಯಲ್ಲಿ ನಡೆದಿವೆ. ಅರೇಬಿಯನ್ ಸಮುದ್ರದಿಂದ ಹಿಡಿದು ಮೆಡಿಟರೇನಿಯನ್ ಸಮುದ್ರದವರೆಗೆ ಯುದ್ಧದ ಕಿಚ್ಚು ಹರಡಿದೆ. ಹಾಗಿದ್ರೆ ಬುಧವಾರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಏನೇನಾಯಿತು? ಮೊದಲಿಗೆ ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನು ನೋಡೋದಾದರೆ, ಬಿಗ್ ಅಪ್ಡೇಟ್ 1, ಶ್ರೀಲಂಕಾ ಸಮುದ್ರ ತೀರದಲ್ಲಿ ಇರಾನ್ನ ಯುದ್ಧ ನೌಕೆಯನ್ನ ಅಮೆರಿಕದ ಸಬ್ಮರೀನ್ ಹೊಡೆದು ಮುಳುಗಿಸಿದೆ. ಸಮುದ್ರದಾಳದಲ್ಲಿ ನಡೆದ ಈ ಬೇಟೆ ಈಗ ಇಡೀ ಹಿಂದೂ ಮಹಾಸಾಗರದಲ್ಲಿ ಸಂಚಲನ ಮೂಡಿಸಿದೆ. ಬಿಗ್ ಅಪ್ಡೇಟ್ 2, ನ್ಯಾಟೋ ದೇಶ ಟರ್ಕಿ ಮೇಲೂ ಇರಾನ್ ಮಿಸೈಲ್ ಹಾರಿಸಿದೆ. ಆದರೆ ಟರ್ಕಿ ಬಾರ್ಡರ್ ದಾಟೋದಕ್ಕೆ ಬಂದ ಇರಾನ್ ಮಿಸೈಲ್ ಗಾಳಿಯಲ್ಲೇ ಪೀಸ್ ಆಗಿದೆ. ಒಂದು ವೇಳೆ ಈ ಮಿಸೈಲ್ ಟರ್ಕಿ ನೆಲಕ್ಕೆ ಬಿದ್ದಿದ್ರೆ ನಿನ್ನೆಯೇ 3ನೇ ಮಹಾಯುದ್ಧ ಶುರುವಾಗ್ತಾ ಇತ್ತು. ಬಿಗ್ ಅಪ್ಡೇಟ್ 3, ಹರ್ಮುಜ್ ಜಲಸಂಧಿಯಲ್ಲಿ ಮಾಲ್ಟಾ ದೇಶದ ಹಡಗಿನ ಮೇಲೆ ದೊಡ್ಡ ಅಟ್ಯಾಕ್ ಆಗಿದೆ. ಈ ರೂಟ್ ಈಗ ಆಲ್ಮೋಸ್ಟ್ ಬಂದ್ ಆಗಿದ್ದು ತೈಲ ಮಾರುಕಟ್ಟೆ ಈಗ ಬೆಂಕಿಯ ಮೇಲೆ ನಿಂತಿದೆ. ಬಿಗ್ ಅಪ್ಡೇಟ್ 4, ಇರಾನ್ನ ಶಾಲೆಯೊಂದರ ಮೇಲೆ ಬಾಂಬ್ ಬಿದ್ದಿದ್ದು 100 ಮಕ್ಕಳು ಬಲಿಯಾಗಿದ್ದಾರೆ ಅನ್ನುವ ಆಘಾತಕಾರಿ ಮಾಹಿತಿ ಬರ್ತಿದೆ. ಇವೆಲ್ಲದರ ಕಂಪ್ಲೀಟ್ ಅನಾಲಿಸಿಸ್, ಯುದ್ಧದ ಭೂಮಿಯಿಂದ ಬಂದಿರುವ ಅಧಿಕೃತ ವರದಿಗಳು ಮತ್ತು ಅದರಿಂದ ಜಾಗತಿಕ ಮಾರುಕಟ್ಟೆಯ ಮೇಲೆ, ಅದರಲ್ಲೂ ಭಾರತದ ಮಾರ್ಕೆಟ್ ಮೇಲೆ ಆಗ್ತಿರುವ ಪರಿಣಾಮ ಎಲ್ಲವನ್ನ ನೋಡ್ತಾ ಹೋಗೋಣ. ಅಮೆರಿಕದ ಸಬ್ಮರೀನ್ ಸ್ಟ್ರೈಕ್, ಹಿಂದೂ ಮಹಾಸಾಗರದಲ್ಲಿ ನಡುಕ. ಬುಧವಾರ ಮಧ್ಯಾಹ್ನ ಸುಮಾರು 12 ಗಂಟೆ 57 ನಿಮಿಷಕ್ಕೆ ಅಮೆರಿಕದ ಪೆಂಟಗನ್ನಿಂದ ಒಂದು ಅಧಿಕೃತ ಸ್ಟೇಟ್ಮೆಂಟ್ ಬಂದಿದೆ. ಅದರ ಪ್ರಕಾರ ಶ್ರೀಲಂಕಾ ಕರಾವಳಿಯ ಬಳಿ ಅಮೆರಿಕದ ಸಬ್ಮರೀನ್ ಅಟ್ಯಾಕ್ ನಡೆಸಿ ಇರಾನ್ನ ಪ್ರಬಲ ಯುದ್ಧ ನೌಕೆಯನ್ನ ಮುಳುಗಿಸಿದೆ. ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಕೇವಲ ಗಲ್ಫ್ ರಾಷ್ಟ್ರಗಳಿಗೆ ಅಥವಾ ಇಸ್ರೇಲ್ ಬಾರ್ಡರ್ಗೆ ಸೀಮಿತ ಅಂತ ಯಾರು ಅಂದುಕೊಂಡಿದ್ದಾರೋ ಅವರಿಗೆ ಇದು ಬಿಗ್ ಶಾಕ್. ಇರಾನ್ನ ನೌಕಾಪಡೆ ಮೆಲ್ಲನೆ ಹಿಂದೂ ಮಹಾಸಾಗರದ ಕಡೆಗೆ ಬರ್ತಾ ಇತ್ತು. ಇದನ್ನ ಪತ್ತೆ ಹಚ್ಚಿದ ಅಮೆರಿಕದ ಜಲಂತರ್ಗಾಮಿ ಹಡಗು ಟಾರ್ಪೇಡೋಗಳನ್ನ ಲಾಂಚ್ ಮಾಡಿ ಹಡಗನ್ನ ಸಮುದ್ರದ ತಳಕ್ಕೆ ಕಳಿಸಿದೆ. ಶ್ರೀಲಂಕಾ ಅಧಿಕಾರಿಗಳ ಪ್ರಕಾರ ಈಗ ಅಲ್ಲಿ ದೊಡ್ಡ ಮಟ್ಟದ ರೆಸ್ಕ್ಯೂ ಆಪರೇಷನ್ ನಡೀತಿದೆ. ಸುಮಾರು 80ಕ್ಕೂ ಹೆಚ್ಚು ಮೃತದೇಹಗಳು ರಿಕವರ್ ಆಗಿದ್ರೆ 32ಕ್ಕೂ ಹೆಚ್ಚು ಜನರನ್ನ ಶ್ರೀಲಂಕಾ ನೇವಿ ರಕ್ಷಣೆ ಮಾಡಿದೆ. ಈ ಅಟ್ಯಾಕ್ ಮೂಲಕ ಅಮೆರಿಕ ಕೊಟ್ಟಿರುವ ಮೆಸೇಜ್ ಸಿಂಪಲ್: ನೀವೆಲ್ಲೇ ಇದ್ರೂ ನಾವು ನಿಮ್ಮನ್ನ ಹುಡುಕಿ ಹೊಡಿತೀವಿ. ಇದರ ಜೊತೆಗೆ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಇವತ್ತು ಒಂದು ಮಾತು ಹೇಳಿದ್ದಾರೆ: ನಮ್ಮ ಆಪರೇಷನ್ನ ಪ್ಲಾನ್ ಮಾಡಿದಕ್ಕಿಂತ ವೇಗವಾಗಿ ಸಾಕ್ತಿದೆ, ನಮ್ಗೆ ಬೇಕಾದಷ್ಟು ಶಕ್ತಿ ಇದೆ ಅಂತ ಗುಡುಗಿದ್ದಾರೆ. ಟರ್ಕಿ ಮೇಲೆ ಮಿಸೈಲ್ ದಾಳಿ ತಪ್ಪಿದ 3ನೇ ಮಹಾಯುದ್ಧ. ಬುಧವಾರ ಬೆಳಗ್ಗೆ 10 ಗಂಟೆ 17 ನಿಮಿಷಕ್ಕೆ ಜಗತ್ತು ಒಂದು ದೊಡ್ಡ ಯುದ್ಧದಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದೆ. ಇರಾನ್ನಿಂದ ಹಾರಿದ್ದ ಒಂದು ಮಿಸೈಲ್ ನೇರವಾಗಿ ಟರ್ಕಿಯ ಏರ್ ಸ್ಪೇಸ್ ಕಡೆಗೆ ನುಗ್ತಾ ಇತ್ತು. ನ್ಯಾಟೋ ಏರ್ ಡಿಫೆನ್ಸ್ ಸಿಸ್ಟಮ್ ತಕ್ಷಣ ಅಲರ್ಟ್ ಆಯಿತು. ಆಕಾಶದಲ್ಲೇ ಆ ಮಿಸೈಲ್ ಅನ್ನ ಹೊಡೆದುರುಳಿಸಿತು. ಟರ್ಕಿ ಒಂದು ನ್ಯಾಟೋ ದೇಶ. ನ್ಯಾಟೋ ನಿಯಮದ ಪ್ರಕಾರ ಯಾವುದಾದ್ರೂ ಒಂದು ದೇಶದ ಮೇಲೆ ಅಟ್ಯಾಕ್ ಆದರೆ ಅದು ಉಳಿದ 31 ದೇಶಗಳ ಮೇಲೆ ಅಟ್ಯಾಕ್ ಆದಂತಲೇ ಅರ್ಥ. ಒಂದು ವೇಳೆ ಆ ಮಿಸೈಲ್ ಟರ್ಕಿ ನೆಲದ ಮೇಲೆ ಬಿದ್ದಿದ್ರೆ ಇವತ್ತು ಇಡೀ ನ್ಯಾಟೋ ಸೈನ್ಯ ಇರಾನ್ ಮೇಲೆ ಎರಗಿ ಬೀಳ್ತಾ ಇತ್ತು. ಸದ್ಯಕ್ಕೆ ನ್ಯಾಟೋನ ಈ ಡಿಫೆನ್ಸ್ ಸಿಸ್ಟಮ್ ಒಂದು ಭಯಾನಕ ವಿನಾಶವನ್ನ ತಪ್ಪಿಸಿದೆ ಅಂತಲೇ ಹೇಳಲಾಗ್ತಾ ಇದೆ. ಇನ್ನೊಂದೆಡೆ ಜಗತ್ತಿನ ತೈಲ ಸಾಗಾಣೆಯ ನರನಾಡಿಯಂತಿರುವ ಹರ್ಮುಜ್ ಜಲಸಂಧಿ ಈಗ ರಣರಂಗವಾಗಿದೆ. ಮಾರ್ಚ್ 4ರ ಸಾಯಂಕಾಲ 4 ಗಂಟೆ 39 ನಿಮಿಷಕ್ಕೆ ಮಾಲ್ವಾ ಧ್ವಜವಿದ್ದ ಸಫೀನ್ ಪ್ರೆಸ್ಟೀಜ್ ಅನ್ನುವ ಕಂಟೈನರ್ ಹಡಗಿನ ಮೇಲೆ ಪ್ರೊಜೆಕ್ಟೈಲ್ ದಾಳಿಯಾಗಿದೆ. ಹಡಗಿಗೆ ಬೆಂಕಿ ಬಿದ್ದಿದ್ದು ಒಳಗಿದ್ದ ಸಿಬ್ಬಂದಿಗಳು ಹಡಗಿನಿಂದ ಜಿಗಿದಿದ್ದಾರೆ ಅಂತ ವರದಿಯಾಗಿದೆ. ಇದರ ಪರಿಣಾಮ ಏನಾಗ್ತಿದೆ ಗೊತ್ತಾ? ಹರ್ಮುಜ್ ಜಲಸಂಧಿ ಈಗ ಆಲ್ಮೋಸ್ಟ್ ಡೆಡ್ ಎಂಡ್ ಆಗಿಬಿಟ್ಟಿದೆ. ಫುಜೈರಾ ಮತ್ತು ಗಲ್ಫ್ ತೀರದಲ್ಲಿ 100 ತೈಲ ಟ್ಯಾಂಕರ್ಗಳು ಅಲುಗಾಡೋಕ್ಕಾಗದೆ ನಿಂತಿದೆ. ನಿನ್ನೆ ಪೂರ್ತಿ ದಿನ ಕೇವಲ 1 ಅಥವಾ 2 ಹಡಗುಗಳು ಮಾತ್ರ ಹೇಗೋ ಮಾಡಿ ಅಲ್ಲಿಂದ ಹೊರಬಂದಿರುವ ರಿಪೋರ್ಟ್ಸ್ ಇವೆ. ಇನ್ನುಳಿದ ಹಡಗುಗಳು ಹೋಗೋದಕ್ಕೆ ಧೈರ್ಯ ಮಾಡ್ತಾ ಇಲ್ಲ. ಇದರಿಂದಾಗಿ ಇನ್ಶೂರೆನ್ಸ್ ಕಂಪನಿಗಳು ಈಗ ಈ ರೂಟ್ನಲ್ಲಿ ಹೋಗುವ ಹಡಗುಗಳಿಗೆ ವಾರ್ ರಿಸ್ಕ್ ಎಕ್ಸ್ಕ್ಲೂಷನ್ ಹಾಕಿವೆ. ಅಂದ್ರೆ ಇಲ್ಲಿ ಏನಾದರೂ ಆದರೆ ನಾವು ಹೊಣೆಗಾರರಲ್ಲ ಅಂತ ಕೈ ತೊಳೆದುಕೊಳ್ತಿವೆ. ಆದರೆ ಟ್ರಂಪ್ ಮಾತ್ರ ಎಲ್ಲ ಕಮರ್ಷಿಯಲ್ ಹಡಗುಗಳಿಗೂ ನಾವು ಇನ್ಶೂರೆನ್ಸ್ ಕೊಡ್ತೀವಿ, ಸಂಚಾರ ನಿಲ್ಲಿಸಬೇಡಿ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಶಿಪ್ಪಿಂಗ್ ಕಂಪನಿಗಳು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಇನ್ನು ಇರಾನ್ನ ಆಪರೇಷನ್ ಟ್ರೂ ಪ್ರಾಮಿಸ್ 4
ಇಷ್ಟೆಲ್ಲ ಹೊಡೆತ ಬೀಳ್ತಿದ್ರು ಇರಾನ್ ತನ್ನ ವರಸೆ ಬದಲಾಯಿಸ್ತಿಲ್ಲ. ಬುಧವಾರ ಇರಾನ್ನ IRGC ಅಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಸೇನಾ ಪಡೆ ಸರ್ಕಾರಿ ಮಾಧ್ಯಮಗಳ ಮೂಲಕ ಸರಣಿ ಹೇಳಿಕೆಗಳನ್ನು ಬಿಡುಗಡೆ ಮಾಡಿದೆ. ಅವರ ಪ್ರಕಾರ ಇರಾನ್ ಈಗ ನಡೆಸ್ತಿರೋದು ಆಪರೇಷನ್ ಟ್ರೂ ಪ್ರಾಮಿಸ್ 4. ನಾವು ಅಮೆರಿಕ ಮತ್ತು ಇಸ್ರೇಲ್ನ ಹಲವು ನೆಲೆಗಳನ್ನು ಧ್ವಂಸ ಮಾಡಿದ್ದೇವೆ, ಸಮುದ್ರದಲ್ಲಿ ಕೂಡ ಅವರ ಸಂಚಾರವನ್ನು ಬಂದ್ ಮಾಡಿದ್ದೇವೆ ಅಂತ ಇರಾನ್ ಹೇಳ್ತಿದೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಹೆಚ್ಚಿನ ಪುರಾವೆ ಸಿಕ್ತಿಲ್ಲ. ಯುದ್ಧದ ಹೊತ್ತಲ್ಲಿ ಇರಾನ್ ತನ್ನ ಸೈನಿಕರ ಧೈರ್ಯ ತುಂಬೋದಕ್ಕೆ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಿದೆ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ. ಆದರೆ ಮಿಸೈಲ್ ಮತ್ತು ಡ್ರೋನ್ ವೇವ್ಗಳಂತೂ ನಿರಂತರವಾಗಿ ಇರಾನ್ನಿಂದ ಹಾರಿ ಬರ್ತಾನೇ ಇವೆ. ಸುತ್ತ ಇರುವ ಎಲ್ಲ ಅರಬ್ ದೇಶಗಳನ್ನ ಟಾರ್ಗೆಟ್ ಮಾಡ್ತಿವೆ. UAEನಲ್ಲಿ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ ಥಾಡ್ ಸಿಸ್ಟಮ್ ಮೇಲೆ ಪ್ರಿಸೈಸ್ ಮಿಸೈಲ್ ದಾಳಿ ನಡೆಸಿ ಆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಇರಾನ್ ಹೊಡೆದಿದೆ. ಮತ್ತೊಂದು ಕಡೆ ಇರಾನ್ನಲ್ಲಿ ಈಗ ಪರಿಸ್ಥಿತಿ ಕೈ ಮೀರಿ ಹೋಗ್ತಿದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಸುಪ್ರೀಂ ಲೀಡರ್ ಅಯತ್ತೊಲ್ಲಾ ಅಲಿ ಖಮೇನಿ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳು ಮಾರ್ಚ್ 4ರಂದು ನಡಿಬೇಕಿತ್ತು. ಆದರೆ ಭದ್ರತಾ ಕಾರಣಗಳನ್ನು ಕೊಟ್ಟು ಇದನ್ನ ಮುಂದಕ್ಕಾಕ್ಲಾಗಿದೆ. ಯಾಕಂದ್ರೆ ಇಸ್ರೇಲ್ ಒಂದು ಭಯಾನಕ ವಾರ್ನಿಂಗ್ ಕೊಟ್ಟಿದೆ. ಖಮೇನಿ ನಂತರ ಯಾರೇ ಅಧಿಕಾರಕ್ಕೆ ಬಂದರೂ ಆ ಉತ್ತರಾಧಿಕಾರಿಯನ್ನ ನಾವು ಜೀವಂತವಾಗಿ ಬಿಡೋದಿಲ್ಲ, ಅವರನ್ನ ಕೂಡ ಮುಗಿಸ್ತೇವೆ ಅಂತ ಇಸ್ರೇಲ್ ನೇರವಾಗಿ ಬೆದರಿಕೆ ಹಾಕಿದೆ. ಇರಾನ್ನ ಮುಂದಿನ ನಾಯಕ ಯಾರು ಅನ್ನುವ ಗೊಂದಲದ ನಡುವೆ ಇಸ್ರೇಲ್ ಈ ರೀತಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ಇಡೀ ಇಸ್ಲಾಮಿಕ್ ಜಗತ್ತಿನಲ್ಲಿ ಸಂಚಲನ ಮೂಡಿಸಿದೆ. ಆ ಮೂಲಕ ಮಜ್ತೋಬಾ ಖಮೇನಿ ಅಧಿಕಾರ ಹಿಡಿಯೋದಕ್ಕೆ ಯೋಚನೆ ಮಾಡುವ ರೀತಿಯಾಗಿದೆ. ಇವುಗಳ ಜೊತೆಗೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಈಗ ಬಹಳ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾ ಇದೆ. ಹಿಜ್ಬುಲ್ಲಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಲೆಬನಾನ್ ಮತ್ತು ಸಿರಿಯಾದಲ್ಲಿ ಸರಣಿ ಬಾಂಬ್ ದಾಳಿ ನಡೆಸಿದೆ. ಅಷ್ಟೇ ಅಲ್ಲ, ಇವತ್ತು ಇಸ್ರೇಲ್ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದೆ. ತನ್ನ ಹೆಚ್ಚುವರಿ ಸೈನ್ಯವನ್ನ ದಕ್ಷಿಣ ಲೆಬನಾನ್ಗೆ ಕಳಿಸಿದೆ. ಲಿತಾನಿ ನದಿಯ ದಕ್ಷಿಣ ಭಾಗದಲ್ಲಿರುವ ನಾಗರಿಕರಿಗೆ ಇಸ್ರೇಲ್ ಒಂದು ಡೆಡ್ಲೈನ್ ಕೊಟ್ಟಿದೆ. ಕೂಡಲೇ ಜಾಗ ಖಾಲಿ ಮಾಡಿ. ಅಂದರೆ ಇಸ್ರೇಲ್ ಈಗ ಕೇವಲ ಏರ್ ಸ್ಟ್ರೈಕ್ಗೆ ಸೀಮಿತವಾಗಿಲ್ಲ, ಸದ್ಯದಲ್ಲೇ ಬೃಹತ್ ಪ್ರಮಾಣದ ಗ್ರೌಂಡ್ ವಾರ್ ಅಂದರೆ ನೆಲದ ಮೇಲೆ ಸೈನ್ಯವನ್ನ ನುಗ್ಗಿಸಿ ಹಿಜ್ಬುಲ್ಲಾವನ್ನ ಬೇರು ಸಮೇತ ಕಿತ್ತಾಕುವ ಪ್ಲಾನ್ನಲ್ಲಿದೆ. ಇತ್ತ ಸಿರಿಯಾ ಕೂಡ ತನ್ನ ಬಾರ್ಡರ್ಗಳಲ್ಲಿ ಸೈನ್ಯವನ್ನ ಹೆಚ್ಚು ಮಾಡ್ತಿದೆ ಅಂತ ವರದಿಯಾಗಿದೆ. ಈಗ ನಿಮ್ಮ ಜೇಬಿಗೆ ಬೀಳಲಿರುವ ಕತ್ತರಿ ಬಗ್ಗೆ ಮಾತನಾಡೋಣ. ಮಾರ್ಚ್ 4ರ ಮಾರ್ಕೆಟ್ ರಿಪೋರ್ಟ್ ನೋಡಿ. ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ $81ರಿಂದ $84 ಏರಿಳಿತ ಕಂಡಿದೆ. ಹರ್ಮುಜ್ ರೂಟ್ ಬಂದ್ ಆಗಿರೋದ್ರಿಂದ ಗೋಲ್ಡ್ಮನ್ ಸ್ಯಾಕ್ಸ್ ಮತ್ತು UBS ನಂತಹ ದೊಡ್ಡ ಫಿನಾನ್ಷಿಯಲ್ ಸಂಸ್ಥೆಗಳು ಆತಂಕ ವ್ಯಕ್ತಪಡಿಸಿವೆ. ತೈಲ ಬೆಲೆ ಇನ್ನೂ ಕೂಡ ಹೆಚ್ಚಾಗುವ ಸಾಧ್ಯತೆ ದಟ್ಟವಾಗಿದೆ. ಜೊತೆಗೆ ಭಾರತದ ಮಾರ್ಕೆಟ್ ಕತೆ ಏನಾಯಿತು? ಬುಧವಾರ ಬೆಳಗ್ಗೆಯಿಂದ ಭಾರತದ ಶೇರ್ ಮಾರ್ಕೆಟ್ ಕೆಂಪು ಬಣ್ಣಕ್ಕೆ ತಿರುಗಿತ್ತು. ಸತತ 3ನೇ ದಿನ ಮಾರ್ಕೆಟ್ನಲ್ಲಿ ಭಾರಿ ಕುಸಿತ ಕಂಡು ಬಂದಿದೆ. ತೈಲ ಬೆಲೆ ಜಾಸ್ತಿ ಆದರೆ ಜೊತೆಗೆ ಅದರಿಂದ ಹಣದುಬ್ಬರ ಅಂದರೆ ವಸ್ತುಗಳ ರೇಟ್ ಜಾಸ್ತಿ ಆಗುತ್ತೆ ಅನ್ನುವ ಭಯದಿಂದ ಹೂಡಿಕೆದಾರರು ಮಾರ್ಕೆಟ್ನಿಂದ ಹೂಡಿಕೆ ಹಿಂಪಡಿತಿದ್ದಾರೆ. ಕೇವಲ ಭಾರತ ಅಷ್ಟೇ ಅಲ್ಲ, ದಕ್ಷಿಣ ಕೊರಿಯಾ, ಯುರೋಪ್ ಮಾರುಕಟ್ಟೆಗಳು ಕೂಡ ನರ್ವಸ್ ಆಗಿವೆ. ಇನ್ನು ಯುದ್ಧದ ಈ ಅಬ್ಬರದ ನಡುವೆ ಅಮಾಯಕರು ಬಲಿಯಾಗ್ತಿರುವ ಅಮಾನುಷ ಘಟನೆಗಳು ಕೂಡ ನಡೀತಾ ಇದೆ. ರಾಯ್ಟರ್ಸ್ ಮಾಹಿತಿ ಪ್ರಕಾರ ಇರಾನ್ನ ಮಿನಾಬ್ ಅನ್ನುವ ಶಾಲೆಯ ಮೇಲೆ ದಾಳಿ ನಡೆದಿದೆ. ಈ ದಾಳಿಯಲ್ಲಿ ಸುಮಾರು 160ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಸಾವನ್ನಪ್ಪಿದ್ದಾರೆ ಅನ್ನುವ ವರದಿ ಇದೆ. ಇರಾನ್ನ ರೆಡ್ ಕ್ರೆಸೆಂಟ್ ಪ್ರಕಾರ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಿರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಶ್ವಸಂಸ್ಥೆ ಎಂದಿನಂತೆ ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿದೆ. ಮಕ್ಕಳ ಮೇಲಿನ ಈ ದಾಳಿ ಸರಿಯಲ್ಲ, ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದೆ. ಲೆಬನಾನ್ನಲ್ಲಿ ಲಕ್ಷಾಂತರ ಜನ ಈಗ ಮನೆ ಮಠ ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮಾತುಕತೆಗೆ ಚೀನಾ ಮತ್ತು ರಷ್ಯಾ ಒತ್ತಾಯ ಮಾಡ್ತಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ಯಾರೂ ಹಿಂದೆ ಸರಿಯುವ ಲಕ್ಷಣ ಕಾಣ್ತಿಲ್ಲ. ಸ್ನೇಹಿತರೆ, ಈ ಎಲ್ಲ ಘಟನೆಗಳನ್ನ ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗ್ತಿದೆ. ಅಮೆರಿಕ ಮತ್ತು ಇಸ್ರೇಲ್ ಒಂದು ಪಕ್ಕಾ ಪ್ಲಾನ್ ಮಾಡಿಕೊಂಡಿದೆ. ಇರಾನ್ನ ಮಿಲಿಟರಿ ಹಾಗೂ ಆರ್ಥಿಕ ಶಕ್ತಿಯನ್ನ ಸಂಪೂರ್ಣವಾಗಿ ಕುಗ್ಗಿಸಿ ಅಲ್ಲಿನ ಪವರ್ ಪಾಲಿಟಿಕ್ಸ್ ಅನ್ನೇ ಚೇಂಜ್ ಮಾಡೋದು ಇವರ ಗುರಿ. ಇರಾನ್ ಕೂಡ ತನ್ನ ಬಳಿ ಇರುವ ಕೊನೆಯ ಅಸ್ತ್ರವನ್ನ ಕೂಡ ಬಳಸಿ ಹೋರಾಡುವ ಪ್ಲಾನ್ನಲ್ಲಿದೆ. ಇದರ ಜೊತೆಗೆ ಟರ್ಕಿ ಬಾರ್ಡರ್ನಲ್ಲಿ ನಡೆದ ಘಟನೆ ನಮ್ಗೇನ್ ತೋರಿಸುತ್ತೆ ಅಂದರೆ ಈ ಯುದ್ಧ ಯಾವ ಕ್ಷಣದಲ್ಲಾದರೂ ಇಡೀ ಜಗತ್ತಿಗೆ ವ್ಯಾಪಿಸಬಹುದು. ಒಂದು ವೇಳೆ ಇರಾನ್ ಮಿತ್ರ ರಾಷ್ಟ್ರಗಳಾದ ರಷ್ಯಾ, ಚೀನಾ ಏನಾದರೂ ಯುದ್ಧದಲ್ಲಿ ಕೈ ಜೋಡಿಸೋದಕ್ಕೆ ಮುಂದಾದರೆ ಅಲ್ಲಿಗೆ ಪರಿಸ್ಥಿತಿ ಕೈ ಮೀರ್ತಿದೆ ಅಂತಾನೆ ಅರ್ಥ. ಇದರ ಜೊತೆಗೆ ಪೆಟ್ರೋಲ್ ದರದಿಂದ ಹಿಡಿದು ದಿನಬಳಕೆ ವಸ್ತು, ಆಹಾರ ಸೇರಿದಂತೆ ಎಲ್ಲಾ ಸರಕುಗಳಿಗೂ ಬೆಲೆ ಏರಿಕೆ ಆಗೋದನ್ನ ಭಾರತೀಯರು ನೋಡಬೇಕಾಗಿ ಬರಬಹುದು. ಆ ಆತಂಕ ಪ್ರತಿಯೊಬ್ಬ ಭಾರತೀಯನಲ್ಲೂ ಇದೆ.
ಸದ್ಯ 5 ದಿನದ ಯುದ್ಧದಲ್ಲಿ ಸಾವಿನ ಸಂಖ್ಯೆ 1000 ದಾಟಿದೆ. ಇದು ದಿನೇ ದಿನೇ ಇನ್ನೂ ಹೆಚ್ಚಾಗಬಹುದು. ಈ ಯುದ್ಧದ ಪ್ರತಿ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ನೀಡ್ತಾ ಇರ್ತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.